ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣ ಇಲಾಖಾ ತನಿಖೆ ನಡೆಸಿ ಕಮಿಷನರ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದಕ್ಷಿಣ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ನಡೆದಂತ ತನಿಖೆ ವೇಳೆ ಸ್ಥಳೀಯ ಪೊಲೀಸರ ಕರ್ತವ್ಯ ಲೋಪ ಬೆಳಕಿಗೆ ಬಂದಿರೋದು. ಅವಲಹಳ್ಳಿ, ಕೊತ್ತನೂರು, ಬಾಗಲೂರು ಪೊಲೀಸರ ಕರ್ತವ್ಯ ಲೋಪ ಕಾಣಿಸಿಕೊಂಡಿದೆ. ಇಲ್ಲಿ ಕಳೆದ ಡಿಸೆಂಬರ್ 28ರಂದು ಬೆಳಕಿಗೆ ಬಂದಿತ್ತು ಈ ಪ್ರಕರಣ. ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನು ನಡೆಸಿದ್ರು ಮಹಾರಾಷ್ಟ್ರ ಪೊಲೀಸರು. ಹಾಗಿದ್ರೆ ನಮ್ಮ ರಾಜ್ಯದ ಪೊಲೀಸರು ಏನ್ ಮಾಡ್ತಾ ಇದ್ರು? ಅವ್ರ ಗಮನಕ್ಕೆ ಬಂದಿರಲಿಲ್ವಾ? ಫ್ಯಾಕ್ಟರಿನೇ ಇದೆ ಅಂತಂದ್ರೂ ಕೂಡ ಯಾಕೆ ಗಮನಕ್ಕೆ ಬಂದಿರಲಿಲ್ಲ ಅನ್ನೋದು ಪ್ರಶ್ನೆಗಳಾಗಿತ್ತು. ಹಾಗಿದ್ರೆ ಕೆಲಸ ಮಾಡ್ತಾ ಇಲ್ವಾ ಪೊಲೀಸರು, ಅಥವಾ ಇವರು ಕೂಡ ಶಾಮೀಲಾಗ್ಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ. ನಿಮಗೆ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಸೀಸ್ ಮಾಡ್ಕೊಂಡು ಹೋಗೋ ತನಕ ಇವರಿಗೆ ಇಲ್ಲಿ ಈ ಥರದೊಂದು ಫ್ಯಾಕ್ಟರಿ ಇದೆ ಅನ್ನೋದೇ ಗೊತ್ತಿಲ್ಲ ಅಂತಂದ್ಮೇಲೆ ಇನ್ಯಾವ ಸೀಮೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದೊಂದು ರೀತಿಯಾಗಿ ಪೊಲೀಸ್ ಇಲಾಖೆಗೂ ಮುಜುಗರ ಆಗಿತ್ತು, ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ತನಿಖೆಗೆ ಆದೇಶವನ್ನ ಮಾಡಲಾಗಿತ್ತು. ಇದೀಗ ಮಾಹಿತಿ ಸಿಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಮತ್ತು ಕಚ್ಚಾ ವಸ್ತುಗಳು ಇಲ್ಲಿ ಪತ್ತೆ ಆಗಿತ್ತು. ಕರ್ತವ್ಯ ಲೋಪ ಆಗಿರೋದು ಕಾಣಿಸ್ತಾ ಇದೆ ಪೊಲೀಸರಿಂದ. ಈ ಕರ್ತವ್ಯ ಲೋಪದ ಅಡಿಯಲ್ಲಿ 3 ಇನ್ಸ್ಪೆಕ್ಟರ್ಗಳನ್ನ ಅಮಾನತು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವರದಿ ನೀಡ್ತಾ ಇದ್ದಾರಲ್ಲ, ಈ ವರದಿಲಿ ಏನೇನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಹೆಂಗೆ ಕರ್ತವ್ಯ ಲೋಪ ಆಗಿದೆ, ಯಾಕೆ ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಾಗಿದ್ದು ನಮ್ಮವ್ರಿಗೆ ಗೊತ್ತಾಗಲಿಲ್ಲ ಅಂತ. ಒಟ್ಟು 3 ಫ್ಯಾಕ್ಟರಿಗಳಲ್ಲಿ ಪತ್ತೆ ಆಗಿತ್ತಂತೆ. ಇವರು ಏರಿಯಾ ಬೀಟ್ ವ್ಯವಸ್ಥೆ ನೆಟ್ಟಿಗಿರಲಿಲ್ಲ. ಪೊಲೀಸರು ಈ ಏರಿಯಾ ಬೀಟ್ ಮಾಡಬೇಕಲ್ಲ, ಅದನ್ನು ಮಾಡಿಲ್ಲ. ಪೊಲೀಸ್ ಬೀಟ್ ಇದ್ರೂ ಕೆಲವು ಭಾಗದಲ್ಲಿ ಕರ್ತವ್ಯ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡಿಲ್ಲ, ಸ್ಟ್ರಿಕ್ಟಾಗಿ ಮಾಡಿಲ್ಲ, ಏನೋ ಕಾಟಾಚಾರಕ್ಕೆ ಮಾಡಬೇಕಲ್ಲ ಅಂತ ಮಾಡಿದ್ದಾರೆ. ಠಾಣಾ ವ್ಯಾಪ್ತಿಯ ಮನೆಗಳಿಗೆ ಭೇಟಿ ನೀಡಿದಾಗಿ ಇವರು ಮಾಹಿತಿ ಹಂಚ್ಕೊಂಡಿದ್ದಾರೆ. ನಾವು ಮಾಹಿತಿ ನೀಡಿದ್ದೀವಿ ಅಂತ. ಆದರೆ ಡ್ರಗ್ಸ್ ಫ್ಯಾಕ್ಟರಿಗಳಿದ್ದ ಮನೆಗಳಿಗೆ ಭೇಟಿಯನ್ನು ನೀಡಿಲ್ಲ ಪೊಲೀಸರು. ಸೊ ಇದೆಲ್ಲವೂ ಕೂಡ ಇದೀಗ ವರದಿ ನೀಡಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ರೆಡಿ ಆಗಿದೆ, ಏನೆಲ್ಲ ಉಲ್ಲೇಖಿಸಲಾಗಿದೆ, ಹೇಗೆ ಪೊಲೀಸರು ಇಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ? ನಿತ್ಯ ಬೆಂಗಳೂರಿನಲ್ಲಿ ಡ್ರಗ್ಸ್ ಸಂಗ್ರಹಣೆ ಮಾಡಿಟ್ಟಿದ್ದು ಮತ್ತು ಫ್ಯಾಕ್ಟರಿಗಳನ್ನು ನಡೆಸುತ್ತಿದ್ರು ಅನ್ನೋ ಏನು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅವಲಹಳ್ಳಿ, ಅದರ ಜೊತೆಗೆ ಬಾಗ್ಲೂರು ಹಾಗೂ ಕೊತ್ತನೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳನ್ನ ಅಮಾನತು ಮಾಡಲಾಗಿತ್ತು. ಅಮಾನತು ಮಾಡಿದ ಬಳಿಕ ಇದಕ್ಕೆ ಕಾರಣ ಏನು, ಯಾಕೆ ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಅನ್ನ ಸಂಗ್ರಹಣೆ ಮಾಡಿಟ್ರು ಕೂಡ ಯಾಕೆ ಗೊತ್ತಾಗ್ಲಿಲ್ಲ ಅಂತೇಳಿ. ಯಾಕಂದ್ರೆ ಪೊಲೀಸ್ನವರು ಪ್ರತಿದಿನ ಬೀಟ್ ವ್ಯವಸ್ಥೆಗಳಿರುತ್ತೆ. ಹೊಸದು ಯಾರೇ ಬಂದು ಹೋದ್ರು ಮಾಡಿದ್ರು ಏನಿದ್ರು ಮಾನಿಟರಿಂಗ್ ಗಳನ್ನ ಮಾಡ್ಬೇಕಾಗುತ್ತೆ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಮನೆ ಪೊಲೀಸಿಂಗ್ ವ್ಯವಸ್ಥೆಯನ್ನ ಮಾಡಿತ್ತು. ಮನೆ ಪೊಲೀಸಿಂಗ್ ವ್ಯವಸ್ಥೆ ಮಾಡಿದಾಗ್ಲಾದ್ರೂ ಮನೆಗೆ ಭೇಟಿ ಕೊಟ್ಟಾಗ್ಲಾದ್ರೂ ಇದು ಗೊತ್ತಾಗ್ಬೇಕಿತ್ತು. ಅಕ್ಕಪಕ್ಕದ ಮನೆಗಳ ಹತ್ರ ಮಾಹಿತಿಯನ್ನ ಕಲೆ ಹಾಕ್ಬೇಕು. ಮನೆ ಪೊಲೀಸಿಂಗ್ ವ್ಯವಸ್ಥೆ ಮಾಡಿರುವ ಉದ್ದೇಶನೇ ಅಷ್ಟು. ಅಂದ್ರೆ ಇಲ್ಲಿ ಯಾರಾದ್ರು ಹೊಸದು ಬಂದಿದಾರಾ, ಏನಾಗ್ತಾ ಇದೆ, ಕೇವಲ ಅವರ ಸಮಸ್ಯೆ ಅಷ್ಟೇ ಅಲ್ಲ, ಆ ಏರಿಯಾದ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೂ ಬೇಕಾಗಿರುವಂತ ಬಾತ್ಮೀದಾರರಾಗಿ ಅವ್ರನ್ನ ಇವರು ಸಂಪರ್ಕ ಮಾಡಿ ಇಟ್ಕೋಬಹುದು. ಆದ್ರೆ ಪೊಲೀಸರು ಇದು ಯಾವುದನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಬೀಟ್ ವ್ಯವಸ್ಥೆಯನ್ನು ಮಾಡಿಲ್ಲ. ಮನೆಯ ಬೀಟ್ ಪೊಲೀಸಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಸುಮ್ಮನೆ ಸುಳ್ಳುದು ಮಾಹಿತಿಗಳನ್ನ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿರುವಂತದ್ದು. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಸುಮಾರು 10ಕ್ಕೂ ಹೆಚ್ಚು ಅಂಶಗಳನ್ನ ಉಲ್ಲೇಖ ಮಾಡಿರುವಂತ ಅಧಿಕಾರಿಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿಗಳಿಗೆ ಒಂದು ವರದಿಯನ್ನ ಸಿದ್ಧಪಡಿಸಿ ಕೊಡ್ತಾ ಇರುವಂತದ್ದು. ಅಂದ್ರೆ ಈ 3 ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ಅಧಿಕಾರಿಗಳ ವೈಫಲ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋ ವರದಿ ಸಿದ್ಧವಾಗಿದೆ. ಇದ್ರ ಮೇಲೆ ಏನೆಲ್ಲ ಕ್ರಮವನ್ನ ಕೈಗೊಳ್ತಾರೆ ಹಿರಿಯ ಅಧಿಕಾರಿಗಳು ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರಕರಣದಲ್ಲಿ ಸರ್ಕಾರ ಕೂಡ ಸಾಕಷ್ಟು ಮುಜುಗರಕ್ಕೊಳಗಾಗಿತ್ತು. ಸಿಎಂ ಖುದ್ದು ಗರಂ ಆಗಿದ್ರು, ಗೃಹ ಸಚಿವರು ಕೂಡ ಗರಂ ಆಗಿದ್ರು. ಯಾರೇ ಆದ್ರೂ ಕೂಡ ಇಂಥ ವಿಚಾರಗಳಲ್ಲಿ ನಾವು ಮುಲಾಜ್ ನೋಡಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರ ಡ್ರಗ್ಸ್ಗೆ ಬ್ರೇಕ್ ಹಾಕ್ಬೇಕು. ಯಾಕೆಂದ್ರೆ ಬೆಂಗಳೂರು ಇತ್ತೀಚೆಗೆ ಉಡ್ತಾ ಬೆಂಗಳೂರು ಆಗ್ತಾ ಇದೆ. ಅಂದ್ರೆ ಬಿಹಾರ್ ಮಾದರಿಯಲ್ಲಿ, ಬೇರೆ ನಾರ್ತ್ ಇಂಡಿಯಾ ಕೆಲವು ರಾಜ್ಯಗಳ ಮಾದರಿಯಲ್ಲಿ ಅತಿ ಹೆಚ್ಚು ಗಾಂಜಾ ಮತ್ತು ಡ್ರಗ್ಸ್ ಮಾರಾಟ ಇಲ್ಲಿ ಆಗ್ತಾ ಇರುವಂತದ್ದು. ವಿದೇಶಗಳಿಂದ ಬರುವಂತವ್ರು ಇರ್ಬೋದು, ಹೊರ ರಾಜ್ಯಗಳಿಂದ ಬರುವಂತವ್ರು ಇರ್ಬೋದು, ಇಲ್ಲಿ ತಂದು ಡ್ರಗ್ಸ್ ಅನ್ನ ಪೆಡ್ಲಿಂಗ್ ಅನ್ನ ಮಾಡೋ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಮಾಡೋ ಯತ್ನಗಳನ್ನ ಮಾಡ್ತಾವ್ರೆ. ಇದಕ್ಕೆ ಪೊಲೀಸರ ಸಾಥ್ ಕೂಡ ಸಿಗ್ತಾ ಇದೆಯಾ? ಹೀಗಾಗಿ ಎಲ್ಲೇ ಇಂಥದ್ದು ಇನ್ಸಿಡೆಂಟ್ಗಳು ನಡೆದ್ರು ಅಂತವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ. ಬೆಂಗಳೂರಿನ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರಗಳು ಪಣ ತಟ್ಟಿರುವಂತದ್ದು. ಇಷ್ಟಾದ್ರೂ ಕೂಡ ಪೊಲೀಸರು ಇದನ್ನ ನಿರ್ಲಕ್ಷ್ಯ ವಹಿಸಿ ಎಷ್ಟೇ ಅಲರ್ಟ್ ಆಗಿದ್ರು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಓಪನ್ ಆಗಿತ್ತು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಇದು ಸರಿ ಅನ್ನೋದು ಈಗಿರುವಂತ ಪ್ರಶ್ನೆ. ಈ ಕಾರಣಕ್ಕಾಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.